ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂತಂದ್ರೆ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಯಾಕೆಂದ್ರೆ ತುಂಬಾ ವಿದ್ಯಾರ್ಥಿಗಳ ಕನಸು IIT ಕಾಲೇಜಲ್ಲಿ BTech ಮಾಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು JEE ಎಕ್ಸಾಮ್ ಬರೆಯೋ ಅಂತ ಪದ್ಧತಿ ಇದೆ ನಮ್ಮಲ್ಲಿ. ಆ JEE ಎಕ್ಸಾಮ್ ಅಲ್ಲಿ ಸಪೋಸ್ ಮಿಸ್ ಆಗಿ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಮುಂದೆ ಅವ್ರಿಗೆ ಇನ್ನೂ ಒಂದು ಅವಕಾಶ ಸಿಗುತ್ತೆ. ಅದು ಯಾವುದು ಅಂದ್ರೆ ಇಂಜಿನಿಯರಿಂಗ್ ಮುಗಿಸಿ ಒಂದು ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿ ಕೆಲವರು ಇಂಜಿನಿಯರಿಂಗ್ ಮುಗಿಸಿ ಆ IIT ಕಾಲೇಜ್ಗೆ ಮತ್ತೆ ಹೋಗ್ಬೋದು. ಕೆಲವರು ಏನಾದ್ರು ಡಿಗ್ರಿಗೆ ಸೇರ್ಕೊಂಡು BSc ಸೇರ್ಕೊಂಡಿದ್ರೆ ಮಾಸ್ಟರ್ ಡಿಗ್ರಿಗೂ ಸಹ IIT ಕಾಲೇಜ್ಗೆ ಮತ್ತೆ ಹೋಗಿ ಸೇರೋ ಅಂತ ಒಂದು ಅವಕಾಶ ಇದೆ. ಅದು ಯಾವ ತರ ಇದೆ ಅಂತ ಅನ್ನೋದ್ರ ಬಗ್ಗೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇದೀವಿ. ಅದೇ ಒಂದು ಎಕ್ಸಾಮ್ ನಡೆಯುತ್ತೆ, ಗ್ರಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಅಂತ ಹೇಳಿ, ಗೇಟ್ ಎಕ್ಸಾಮ್ ಅಂತ ಹೇಳಿ ನಡೆಯುತ್ತೆ. ಯಾರೆಲ್ಲ PUC ನಲ್ಲಿ IIT ಕಾಲೇಜಿಗೆ ಸೇರೋ ಆಸೆ ನೆರವೇರಿರಲ್ಲ ಅವ್ರಿಗೆಲ್ಲ ಇನ್ನೂ ಒಂದು ಅವಕಾಶ. ಇಂಜಿನಿಯರಿಂಗ್ ಮುಗಿಸಿ ಸಹ IIT ಕಾಲೇಜಲ್ಲಿ ಓದ್ಬೋದು, ಇಲ್ಲ BSc ಮುಗಿಸಿ ಸಹ IIT ಕಾಲೇಜಲ್ಲಿ ಮಾಸ್ಟರ್ ಡಿಗ್ರಿ ಓದ್ಬೋದು. ಅವುಗಳಿಗೋಸ್ಕರ ನಡೆಯುವಂತ ಒಂದು ಎಕ್ಸಾಮ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದೇ ಗ್ರಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಅಂತೇಳಿ ಗೇಟ್ ಎಕ್ಸಾಮ್ ಅಂತಾನು ಕರೀತಾರೆ. ಈ ಗೇಟ್ ಎಕ್ಸಾಮ್ ಅನ್ನೋದೇನು ಅಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್. ಅಂದ್ರೆ ನಮ್ಮ ದೇಶದಲ್ಲಿರೋ ಒಟ್ಟು IISc ಮತ್ತೆ 23 IITs ಇದೆ. ಅಷ್ಟು ಕಾಲೇಜ್ಗೂ ಒಂದು ಎಕ್ಸಾಮ್ ನ ಮಾಸ್ಟರ್ಸ್ಗೆ, ಅಂದ್ರೆ ಈಗ BE ಮಾಡಿರೋರು MTech ಹೋಗಿ IIT ಕಾಲೇಜಿಗೆ ಸೇರ್ಬೋದು, ಇಲ್ಲ BSc ಮಾಡಿರೋರು MSc ಹೋಗಿ IIT ಕಾಲೇಜ್ಗೆ ಸೇರ್ಕೋಬಹುದು. ಆ ಒಂದು ಅವಕಾಶ ಈ ಎಕ್ಸಾಮ್ ಮುಖಾಂತರ ಕೊಡ್ತಾ ಇದ್ದಾರೆ. ಹಂಗಾಗಿ ಒಟ್ಟು IISc ಲಾದ್ರೂ ಸೇರ್ಕೋಬಹುದು. 23 IITs ಇದಾವೆ, NITs ಇದಾವೆ. ಅವಕ್ಕೆಲ್ಲವಕ್ಕೂ ಹೋಗಿ ಸೇರೋದಕ್ಕೆ ಒಂದು ಗೇಟ್ ಎಕ್ಸಾಮ್ ಅಂತ ಹೇಳಿ ನಡೀತಾ ಇದೆ. ಈ ಎಕ್ಸಾಮ್ ನ ಈ ಸಲ 2026 ನಲ್ಲಿ IIT ಗುವಾಹಟಿ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಈ ಗೇಟ್ ಎಕ್ಸಾಮ್ ನ. ನೆನಪಿರ್ಲಿ, ಈ ಗೇಟ್ ಎಕ್ಸಾಮ್ ನ ನೀವೇನಾದ್ರೂ ಕ್ಲಿಯರ್ ಮಾಡಿದ್ರೆ ಅದ್ರ ಮಾರ್ಕ್ಸ್ ಬಂದು 3 years ವ್ಯಾಲಿಡಿಟಿ ಇರುತ್ತೆ. ಅಂದ್ರೆ ನೀವು ಈ ವರ್ಷ ಗೇಟ್ ಎಕ್ಸಾಮ್ ಒಳ್ಳೆ ಮಾರ್ಕ್ಸ್ ತಗೊಂಡು ಕ್ಲಿಯರ್ ಮಾಡಿದ್ರ ಅಂದ್ರೆ ಇನ್ನು 3 ವರ್ಷದವರೆಗೂ ನೀವು ಯಾವಾಗ ಬೇಕಾದ್ರೂ ಸೇರ್ಕೊಳ್ಳೋಕೆ ವ್ಯಾಲಿಡ್ ಇರುತ್ತೆ. ಆ ಸ್ಕೋರ್ ವ್ಯಾಲಿಡ್ ಇರುತ್ತೆ 3 years. ನೆನಪಿರ್ಲಿ, ಯಾರೆಲ್ಲ ಈಗ ಒಂದು ಟೆಸ್ಟ್ ಇಲ್ಲ 2 ಟೆಸ್ಟ್ ಅಂದ್ರೆ ಅಲ್ಲಿ ಒಟ್ಟು ನಿಮಗೆ ಗೊತ್ತಿರ್ಲಿ, ಗೇಟ್ ಎಕ್ಸಾಮು ಒಂದು 30 ಸಬ್ಜೆಕ್ಟ್ಗಳಿಗೆ ನಡೆಯುತ್ತೆ. ಅಂದ್ರೆ 30 ಪೇಪರ್ಸ್ ಅಂತ ಕರೀತಾರೆ. 30 ಸಬ್ಜೆಕ್ಟ್ಗೋಸ್ಕರ ನಡೆಯುವಂತ ಒಂದು ಗೇಟ್ ಎಕ್ಸಾಮು. ಒಬ್ಬರು ವ್ಯಕ್ತಿ 1 ರಿಂದ 2 ಸಬ್ಜೆಕ್ಟ್ಗೆ ಈ ಗೇಟ್ ಎಕ್ಸಾಮ್ ಬರೀಬಹುದು. ಸಪೋಸ್ ನೀವು ಈಗ BSc ಇರ್ತೀರಾ ಅಂತ ತಿಳ್ಕೊಳ್ಳಿ, ನಿಮ್ಗೆ ಫಿಸಿಕ್ಸ್ ಮ್ಯಾಥ್ಸ್ ಇಷ್ಟ ಅಂದ್ರೆ 2 ಪೇಪರ್ ಬರೀಬಹುದು, ಇಲ್ಲ ಮ್ಯಾಥ್ಸ್ ಒಂದೇ ಬರೀತೀನಿ ಅಂದ್ರೆ ಒಂದನ್ನೇ ಬರೀಬಹುದು. ಈ ತರ ಒಬ್ಬ ವ್ಯಕ್ತಿಗೆ 2 ಸಬ್ಜೆಕ್ಟ್ ನ ಪೇಪರ್ ನ ಬರೆಯಕ್ಕೆ ಅವಕಾಶ ಇರುತ್ತೆ. ಒಟ್ಟು 30 ಪೇಪರ್ ಇರುತ್ತೆ, ನಾನು ಆಲ್ರೆಡಿ ಹೇಳ್ದಂಗೆ. ಇದರಿಂದ ಬೆನಿಫಿಟ್ ಏನು ಅಂತಂದ್ರೆ, ನಾನು ಈಗಲೇ ಹೇಳ್ದಂಗೆ ಈ ಗೇಟ್ ಎಕ್ಸಾಮ್ ನ ಒಳ್ಳೆ ಸ್ಕೋರ್ ಮಾಡಿ ನೀವು ಕ್ಲಿಯರ್ ಮಾಡಿದ್ರೆ ಟಾಪ್ ಇನ್ಸ್ಟಿಟ್ಯೂಟ್ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ನ ಒಂದು IIT ನಲ್ಲಿ ಮಾಡ್ಬೋದು. IIT ಕಾಲೇಜಸ್ ಅಲ್ಲಿ IISc ನಲ್ಲಿ ಹೋಗಿ ಸೇರ್ಕೊಳ್ಳೋ ಒಂದು ಅವಕಾಶ, ಒಂದು ಬೆನಿಫಿಟ್ ಇರುತ್ತೆ. ಅದೇ ರೀತಿ PSU ಜಾಬ್ಸ್ಗೆ ತುಂಬಾ ಕಾಲ್ ಫಾರ್ ಮಾಡ್ತಾರೆ. ಮೆನಿ ಪಬ್ಲಿಕ್ ಸೆಕ್ಟರ್ಸ್ ಅಂಡರ್ಟೇಕಿಂಗ್ ಅಲ್ಲಿ PSUs ಅಂತ ಬರ್ತವೆ. ಆ ಗೌರ್ಮೆಂಟ್ ಜಾಬ್ಗೆ ಈ ಗೇಟ್ ಎಕ್ಸಾಮ್ ಸ್ಕೋರ್ ನ ತಗೊಂಡು ಜಾಯಿನ್ ಆಗೋ ಅವಕಾಶ ಇರುತ್ತೆ. ಕೆಲವು ವಿದ್ಯಾರ್ಥಿಗಳಂತೂ ಈ ಗೇಟ್ ಎಕ್ಸಾಮ್ ಬರೆದು ಕಾಲೇಜಿಗೆ ಜಾಯಿನ್ ಆಗಿರ್ತಾರೆ. ಆ ಸ್ಕೋರ್ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕಾಲ್ ಮಾಡೋ ಅಂತ PSU ಜಾಬ್ಸ್ಗೂ ಸಿಕ್ಕಿದ್ರೆ ಬಿಟ್ಟು ಹೋಗೋ ಅಂತಾನು ಅವಕಾಶನೂ ತುಂಬಾ ಇದಾವೆ. ಆ ತರ ಅದೇ ರೀತಿ ಡೈರೆಕ್ಟ್ ಅಪಾರ್ಚುನಿಟೀಸ್ ಬಾರ್ಕಿಗ್ ಬರುತ್ತೆ, CSIR ಅಲ್ಲೂ ಸಹ ಸೇರ್ಕೋಬಹುದು. ಅದೇ ರೀತಿ ಇದ್ರ ಸ್ಕಾಲರ್ಶಿಪ್, ತುಂಬಾ ಸ್ಕಾಲರ್ಶಿಪ್ಗೆ ನೀವು ಇದ್ರ ಮುಖಾಂತರ ಅಪ್ಲೈ ಮಾಡ್ಬೋದು. ಈ ಗೇಟ್ ಎಕ್ಸಾಮ್ ಸ್ಕೋರ್ ಇಂದ ಎಷ್ಟು ಬೆನಿಫಿಟ್ ಇದೆ ನೋಡಿ. ಮಾಸ್ಟರ್ ಡಿಗ್ರಿ ಮಾಡ್ಬೋದು ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ, ಅಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ IIT ಗಳಲ್ಲಿ, IISc ಗಳಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಬೋದು. ಒಂದು PSUs ಗೌರ್ಮೆಂಟ್ ಜಾಬ್ಸ್ಗೆ ಈ ಗೇಟ್ ಎಕ್ಸಾಮ್ ಮುಖಾಂತರ ಡೈರೆಕ್ಟ್ ಅಪಾಯಿಂಟ್ ಆಗೋ ಅವಕಾಶ ಇರುತ್ತೆ. ಅದೇ ರೀತಿ ಸ್ಕಾಲರ್ಶಿಪ್, ತುಂಬಾ ಸ್ಕಾಲರ್ಶಿಪ್ಗೆ ಒಂದು ಅನುಕೂಲ ಆಗುತ್ತೆ. ಯಾರೆಲ್ಲ ಗೇಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀರಿ ಅವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಪ್ರತಿ ತಿಂಗಳು 12,400 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಒಟ್ಟು 24 ತಿಂಗಳು ಅಂದ್ರೆ 2 ವರ್ಷ ಕೋರ್ಸ್ ಮುಗಿಯೋವರೆಗೂ
ಪ್ರತಿ ತಿಂಗಳು 12,400 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಅದೇ ರೀತಿ ವರ್ಷಕ್ಕೊಂದ್ಸಲ 5,000 ಆನ್ಯುವಲ್ ಕಂಟಿನ್ಜೆನ್ಸಿ ಗ್ರಾಂಟ್ ಅಂತ ಸಿಗುತ್ತೆ. ಇವೆರಡು ಸ್ಕಾಲರ್ಶಿಪ್ ಯಾರೆಲ್ಲ ಗೇಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ತಾರೆ ಅವ್ರಿಗೆಲ್ಲ ಸಿಗುತ್ತೆ. ಜೊತೆಗೆ ಈಗ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಈ ಸ್ಕಾಲರ್ಶಿಪ್ ನ 50% ರೈಸ್ ಮಾಡಬೇಕು ಅಂತ ಇದೆ. ಸಪೋಸ್ ಅದೇನಾದ್ರೂ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಅಪ್ರೂವಲ್ ಆದ್ರೆ ಪ್ರತಿ ತಿಂಗಳು 18,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಯಾರೆಲ್ಲ ಗೇಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀವಿ ಅವ್ರಿಗೆಲ್ಲ ಪ್ರತಿ ತಿಂಗಳು 18,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಜೊತೆಗೆ 5,000 ರೂಪಾಯಿ ವರ್ಷಕ್ಕೊಂದ್ಸಲ ಗ್ರಾಂಟ್ ಸಿಗುತ್ತೆ. ಇಲ್ಲಿ ಕ್ಯಾರಿಯರ್ ಅಪರ್ಚುನಿಟೀಸ್ ಅಂತ ಬಂದಾಗ ಪೋಸ್ಟ್ ಗ್ರಾಜುಯೇಟ್ ಟೆಕ್ ಮಾಡ್ಬೋದು, ಬೇಕಾದ್ರೆ MS ಮಾಡ್ಬೋದು, ಅಬ್ರಾಡ್ ಅಲ್ಲೂ ಮಾಡ್ಬೋದು, PhD ಮಾಡ್ಬೋದು. ಆ ತರದೊಂದು ಅವಕಾಶ ಇರುತ್ತೆ. ಸ್ಟೈಫೆಂಡ್ ಸಿಗುತ್ತೆ. ಮತ್ತೆ PSUs ಅಲ್ಲಿ ಅಂದ್ರೆ BHEL, HAL, NPCL, GAIL, IOCL ಇನ್ನು ಹೆಚ್ಚು PSUs ಅಲ್ಲಿ ಡೈರೆಕ್ಟ್ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ. ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲೂ ಈ ಗ್ರಾಂಟ್ ಗೇಟ್ ಎಕ್ಸಾಮ್ ನ ಮಾರ್ಕ್ಸ್ ಮುಖಾಂತರ ಜಾಯಿನ್ ಮಾಡ್ಕೊಂತಾರೆ. ಅದು ಒಂದು ಬೆನಿಫಿಟ್. ಫೆಲೋಶಿಪ್ ಸಿಗ್ತವೆ PhD ಮಾಡೋರ್ಗೆ. ಮತ್ತೆ ಇದರಲ್ಲಿ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಓದೋ ಅಂತ ಒಂದು ಅವಕಾಶನು ಈ ಗೇಟ್ ಎಕ್ಸಾಮ್ ಮುಖಾಂತರ ಇದೆ. ಈ ಗೇಟ್ ಎಕ್ಸಾಮ್ ಪ್ಯಾಟ್ರನ್ ಯಾವ ತರ ಇರುತ್ತೆ ಅಂದ್ರೆ ಇದ್ರ ಮೋಡ್ ಆಫ್ ಎಕ್ಸಾಮ್ ಬಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ CBT ಟೆಸ್ಟ್ ಅಂತಾನು ಕರೀತಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಲ್ಯಾಂಗ್ವೇಜ್ ಬಂದು ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ. ಇದ್ರ ಎಕ್ಸಾಮ್ ನ ಡ್ಯೂರಿಯೇಷನ್ ಅಂತ ಬಂದ್ರೆ 3 hours. ಟೋಟಲ್ ಮಾರ್ಕ್ಸ್ 100 ಇರುತ್ತೆ. ಸೆಲೆಕ್ಷನ್ ಸೆಕ್ಷನ್ಸ್ ಗಳನ್ನ ಡಿವೈಡ್ ಮಾಡ್ತಾರೆ. ಅಂದ್ರೆ ಜನರಲ್ ಆಪ್ಟಿಟ್ಯೂಡ್ ಇರುತ್ತೆ ಮತ್ತೆ ಸೆಲೆಕ್ಟೆಡ್ ಸಬ್ಜೆಕ್ಟ್. ಜನರಲ್ ಆಪ್ಟಿಟ್ಯೂಡ್ ಎಲ್ಲರಿಗೂ ಕಾಮನ್. ಸೆಲೆಕ್ಟೆಡ್ ಸಬ್ಜೆಕ್ಟ್ ಅಂದ್ರೆ ನಾವ್ ಹೇಳಿದ್ವಲ್ಲ, ನಿಮಗೆ ಮ್ಯಾಥ್ಸ್ ಇಂಟ್ರೆಸ್ಟ್ ಇದ್ರೆ ಮ್ಯಾಥ್ಸ್ ತಗೋಬಹುದು, ಇಲ್ಲ ಮೆಕ್ಯಾನಿಕಲ್ ಇಂಟ್ರೆಸ್ಟ್ ಇದ್ರೆ ಮೆಕ್ಯಾನಿಕಲ್. ಆ 30 ಪೇಪರ್ಸ್ ಏನಿದೆ ಅದರಲ್ಲಿ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಿ ಆ ಸೆಲೆಕ್ಟೆಡ್ ಪೇಪರ್ ಬಗ್ಗೆ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಬಂದು ಜನರಲ್ ಆಪ್ಟಿಟ್ಯೂಡ್ 10 ಕ್ವಶನ್ಸ್ ಇರುತ್ತೆ. ಇನ್ನ ನೀವು ಯಾವ ಸಬ್ಜೆಕ್ಟ್ ತಗೊಂಡಿರ್ತೀರಿ ಅದ್ರ 55 ಕ್ವಶನ್ಸ್ ಇರುತ್ತೆ. ಟೋಟಲ್ 65 ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 100 ಇರುತ್ತೆ. ನೆನಪಿರ್ಲಿ. ಟೈಪ್ಸ್ ಆಫ್ ಕ್ವಶನ್ಸ್ ಯಾವ ತರ ಇರುತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಅಂತ ಇರುತ್ತೆ, ನ್ಯೂಮರಿಕಲ್ ಆನ್ಸರ್ ಟೈಪ್ ಅಂತ ಇರುತ್ತೆ. ನೆಗೆಟಿವ್ ಕರೆಕ್ಟ್ ಆದ್ರೆ 1 ಮಾರ್ಕ್ಸ್ ಇರುತ್ತೆ, ರಾಂಗ್ ಆದ್ರೆ 1.33 ಅಂದ್ರೆ 1/3 ಬರುತ್ತೆ. ಕೆಲವು 1 ಮಾರ್ಕ್ಸ್ ಕ್ವಶನ್ ಇರ್ತದೆ, ಕೆಲವು 2 ಮಾರ್ಕ್ಸ್ ಕ್ವಶನ್ ಈ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಈ ಎಕ್ಸಾಮ್ ಡೇಟ್ಸ್, ಇಂಪಾರ್ಟೆಂಟ್ ಡೇಟ್ಸ್ ಯಾವ್ದು ಅಂದ್ರೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಡೇಟ್ ಆಗಸ್ಟ್ 28, 2025 ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ನೀವು ಅಪ್ಲೈ ಮಾಡ್ಬೇಕಂದ್ರೆ ಸೆಪ್ಟೆಂಬರ್ 28ನೇ ತಾರೀಕು 2025 ಲಾಸ್ಟ್ ಡೇಟ್. ಲಾಸ್ಟ್ ಡೇಟ್ ಅಪ್ಲೈ ವಿತ್ ಲೇಟ್ ಫೀಸ್. ಸಪೋಸ್ ಲೇಟ್ ಫೀಸ್ ಕಟ್ತೀನಿ ಅಂದ್ರೆ October 9th ಲಾಸ್ಟ್ ಡೇಟ್ ಇದೆ 2025. ಎಕ್ಸಾಮ್ ಡೇಟ್ ಬಂದು ಫೆಬ್ರವರಿ 7, 8, 14, 15 ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ಗಳು ಆ ಡೇಟ್ಗಳಲ್ಲಿ ನೋಡ್ಕೊಂಡು ಬರಿಬೇಕಾಗುತ್ತೆ 2026 ಅಲ್ಲಿ. ಮಾರ್ಚ್ ಅಲ್ಲಿ 2026 ಮಾರ್ಚ್ 19th ಅಲ್ಲಿ ಈ ಗೇಟ್ ಎಕ್ಸಾಮ್ ನ ರಿಸಲ್ಟ್ ಬರುತ್ತೆ. ಈ ಎಕ್ಸಾಮ್ ತಗೋಬೇಕು ಅಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತಂದ್ರೆ ಫಿಮೇಲು, SC ST PWD ಅವ್ರಿಗೆ ರೆಗ್ಯುಲರ್ ಪೀರಿಯಡ್ ಅಂದ್ರೆ ಯಾವುದೇ ರೀತಿ ಫೈನ್ ಇಲ್ಲದೆ ತಗೋಬೇಕು ಅಂದ್ರೆ 1,000 ರೂಪಾಯಿ ಇರುತ್ತೆ. ಸಪೋಸ್ ಎಕ್ಸ್ಟೆಂಡೆಡ್ ಏನಾದ್ರು ತಗೊಂಡು ಫೈನ್ ಕಟ್ತೀನಿ ಅಂದ್ರೆ 1,500 ರೂಪೀಸ್ ಆಗುತ್ತೆ. ಇನ್ನು ಉಳಿದಂತ ಅದರ್ ಕ್ಯಾಂಡಿಡೇಟ್ಸ್ಗೆ 2,000 ಇರುತ್ತೆ. ಎಕ್ಸ್ಟೆಂಡೆಡ್ ಪೀರಿಯಡ್ ಅಲ್ಲಿ ಏನಾರ ಕಟ್ಟಿದ್ರೆ 2,500 ರೂಪಾಯಿ ಇರುತ್ತೆ. ಈಗ ಫೀಸ್ ಅಂತ ಬಂದಾಗ ಕೋರ್ಸ್ ಫೀಸ್ ಅಂತ ಬಂದ್ರೆ IIT ಬಾಂಬೆಲಿ ಏನಾದ್ರು ನೀವು ಜಾಯಿನ್ ಆಗ್ತೀನಿ ಅಂದ್ರೆ ಜನರಲ್ ಮೆರಿಟ್ OBC ಅವ್ರಿಗೆ ವರ್ಷಕ್ಕೆ 80,100 ರೂಪಾಯಿ ಇರುತ್ತೆ. SC ST ಅವ್ರಿಗೆ 31,000 ಇರುತ್ತೆ. ಅದೇ IIT ಮದ್ರಾಸಿಗೆ ಬಂದ್ರೆ ಜನರಲ್ ಮೆರಿಟ್ ಇಲ್ಲ OBC ಅವ್ರಿಗೆ ವರ್ಷಕ್ಕೆ 1,15,000 ಚಿಲ್ಲರೆ ಇದೆ. ಅದೇ ರೀತಿ SC ST ಅವ್ರಿಗೆ 95,000 ಇದೆ. IIT ಡೆಲ್ಲಿಲಿ ಏನಾದ್ರು ಮಾಡ್ತೀನಿ ಅಂದ್ರೆ ಜನರಲ್ ಮೆರಿಟ್ OBC ಅವ್ರಿಗೆ 73,900 ರೂಪಾಯಿ ಇದೆ. SC ST ಅವ್ರಿಗೆ 53,900 ಇದೆ. ಗೋವಾಟಿಲ್ ಮಾಡ್ತೀನಿ ಅಂದ್ರೆ 46,450 ರೂಪಾಯಿ. SC ST ಆದ್ರೆ 26,450 ರೂಪಾಯಿ. ಇನ್ನ ಒಂದೊಂದು IIT ಕಾಲೇಜ್ಗಳಲ್ಲೂ ಒಂದೊಂದು ಫೀಸ್ ಸ್ಟ್ರಕ್ಚರ್ ಇದೆ. ಇದು MTech ಗೆ. ಸಪೋಸ್ ನೀವೇನಾದ್ರೂ MSc ಗೆ ಜಾಯಿನ್ ಆಗ್ತೀನಿ, ಮಾಸ್ಟರ್ ಡಿಗ್ರಿಗೆ ಜಾಯಿನ್ ಆಗ್ತೀನಿ ಅಂತ ಅಂದ್ರೆ MSc ಮ್ಯಾಥಮೆಟಿಕ್ಸ್ ಆದ್ರೆ 1.2 lakhs ಫಾರ್ ದ ಎಂಟೈರ್ ಕೋರ್ಸ್ ಅಂದ್ರೆ 2 ವರ್ಷಕ್ಕೆ 1.2. ಇದೇ ರೀತಿ BSc ಇಂದ MSc ಬರೋರಿಗೆಲ್ಲ ಸೇಮ್ ಇರುತ್ತೆ ಅನ್ಕೊಂಡಿದೀನಿ. ಜನರಲ್ ಫೀಸ್ ರೇಂಜ್ ಅಂತ ಬಂದ್ರೆ ಕೆಲವು ಕಡೆ ಕಮ್ಮಿ ಇರುತ್ತೆ, 20ರಿಂದ ಒಟ್ಟು 1.5 ಲಕ್ಷದವರೆಗೂ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲ ಎಕ್ಸಾಮ್ ಸೆಂಟರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಬಾಗಲಕೋಟೆ, ಬಳ್ಳಾರಿ, ಬೆಳಗಾಂ, ಬೆಂಗಳೂರು, ಬೀದರ್, ಚಿಕ್ಕಮಂಗ್ಳೂರು,
ದಾವಣಗೆರೆ, ಹಾಸನ, ಹುಬ್ಳಿ, ಧಾರವಾಡ, ಕಲಬುರ್ಗಿ, ಕೋಲಾರ, ಮಂಡ್ಯ, ಮಂಗಳೂರು, ಮಣಿಪಾಲು, ಉಡುಪಿ, ಶಿವಮೊಗ್ಗ, ತುಮಕೂರು ಇಷ್ಟು ಕಡೆ ನಮ್ಮ ಕರ್ನಾಟಕದಲ್ಲಿ ಈ ಗೇಟ್ ಎಕ್ಸಾಮ್ ನ ಸೆಂಟರ್ ಕೊಟ್ಟಿದ್ದಾರೆ. ಇದ್ರ ಅಪ್ಲೈ ಮಾಡ್ಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ಫೋಟೋಗ್ರಾಫ್ಸ್ ಬೇಕಾಗುತ್ತೆ, ಅದೇ ರೀತಿ ಸಿಗ್ನೇಚರ್ ಫೋಟೋ ಬೇಕಾಗುತ್ತೆ, ಫೋಟೋ ID, ಸರ್ಟಿಫಿಕೇಟ್ಸ್, ನೀವೇನೋ ಕ್ಯಾಟಗರಿಲಿ ಆಗ್ತಾ ಇದ್ರೆ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ, ಪರ್ಸನಲ್ ಡೀಟೇಲ್ಸ್, ಡಿಗ್ರಿ ಡೀಟೇಲ್ಸ್ ಬೇಕಾಗುತ್ತೆ. ಯಾವ್ದೆಲ್ಲ ಸಬ್ಜೆಕ್ಟ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಒಟ್ಟು 30 ಸಬ್ಜೆಕ್ಟ್ಸ್ ಇರುತ್ತೆ. ನಿಮಗೆ ಬೇಕಾಗಿರೋ ಅಂತ ಸಬ್ಜೆಕ್ಟ್ಸ್ ಅಂದ್ರೆ ನೀವು BE ನಲ್ಲಿ ಓದಿರೋ ಅಂತ ಸಬ್ಜೆಕ್ಟ್ ನೆಲ್ಲ ಬೇಕಾದ್ರೆ ತಗೋಬಹುದು. ಅದೇ ರೀತಿ BSc ನಲ್ಲಿ ಓದಿರೋ ಅಂತ ಸಬ್ಜೆಕ್ಟ್ಸ್ ನೀವು ತಗೋಬಹುದು. ಒಟ್ಟು 30 ಸಬ್ಜೆಕ್ಟ್ ಇದೆ. ಆ 30 ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ನ ತಗೋಬಹುದು. ಕಟ್ ಆಫ್ ಎಲ್ಲ ಏನಿದೆ ಅಂದ್ರೆ ಒಂದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಹೇಳಿ ಬಿಡ್ತಾರೆ. 30 to 40 ಬರ್ಲೇಬೇಕು. ಬಂದವ್ರಿಗಷ್ಟೇ ನಿಮ್ಗೆ ಕಂಟಿನ್ಯೂಷನ್ ಎಕ್ಸಾಮ್ ಅಂದ್ರೆ ಜಾಯ್ನ್ ಆಗಕ್ ಅವಕಾಶ ಇರುತ್ತೆ. ಕೆಲವು PSU ಗೌರ್ಮೆಂಟ್ ಜಾಬ್ಸ್ ಜಾಯ್ನ್ ಆಗ್ಬೇಕು ಅಂದ್ರೆ 80+ ಇರ್ಬೇಕು. ಇಲ್ಲ ಟಾಪ್ IIT ನಲ್ಲಿ ಸೇರ್ಕೋಬೇಕು ಅಂದ್ರೆ 65+ ಇರ್ಬೇಕು. ಟಾಪ್ NIT ಗಳಲ್ಲಿ ಸೇರ್ಕೋಬೇಕು ಅಂದ್ರೆ 50 to 60 ಇತ್ತು ಅಂದ್ರೆ ಮಾರ್ಕ್ಸ್, ನೀವು ಈ ಗೇಟ್ ಎಕ್ಸಾಮ್ ಮುಖಾಂತರ IIT ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಯಾರೆಲ್ಲ ವಿದ್ಯಾರ್ಥಿಗಳ ಕನಸಿದೆ IIT ಕಾಲೇಜಲ್ಲಿ ಓದ್ಬೇಕು ಅನ್ನೋದು, ಅದು ನೀವು PG ನಲ್ಲಾದ್ರೂ ಸಹ ಆ ಆಸೆ ಪೂರೈಸ್ಕೊಳ್ಳೋ ಒಂದು ಅವಕಾಶ ಈ ಗೇಟ್ ಎಕ್ಸಾಮ್ ಇಂದ ಗ್ರಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಮಾಸ್ಟರ್ ಡಿಗ್ರಿ ಅಂತ ಹೇಳಿ ಇರುತ್ತೆ. ಒಟ್ಟು 30 ಸಬ್ಜೆಕ್ಟ್ಗೋಸ್ಕರ IITs 23, NITs ಮತ್ತೆ IISc ಗೋಸ್ಕರ ನಡೆಯುವಂತ ಒಂದು ಗೇಟ್ ಎಕ್ಸಾಮ್ ಇದು. ಒಂದು ಜೊತೆಗೆ ಬೆನಿಫಿಟ್ ಅಂತ ಬಂದ್ರೆ ಹೇಳಿದ್ನಲ್ವಾ, ಮಾಸ್ಟರ್ ಡಿಗ್ರಿಗೆ ಅನುಕೂಲ ಆಗುತ್ತೆ, ಅದೇ ರೀತಿ PSU ಜಾಬ್ಸ್ ಅನುಕೂಲ ಆಗುತ್ತೆ, ಡೈರೆಕ್ಟ್ ಅಪಾರ್ಚುನಿಟೀಸ್ ಇದೆ. ಕೆಲವು ಈ ಸ್ಕೋರ್ ಮೇಲೆ ಡೈರೆಕ್ಟ್ ಅಪಾಯಿಂಟ್ ಮಾಡ್ಕೋತಾರೆ. ಸ್ಕಾಲರ್ಶಿಪ್ಸ್ಗಳು ತುಂಬಾ ಸಿಗ್ತವೆ. ನಿಮ್ಗೆ ಓದುವಾಗ್ಲೇನೆ 14,400 ರೂಪಾಯಿ, ಸಪೋಸ್ ಏನಾದ್ರು ರಿವೈಸ್ ಆದ್ರೆ 18,000 ರೂಪಾಯಿ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಸಿಗುತ್ತೆ. ಅದು ಒಂದು ಅವಕಾಶ ಇದೆ. ಎಕ್ಸಾಮ್ ಪ್ಯಾಟ್ರನ್ ನೋಡ್ಕೊಳ್ಳಿ. ಆಗಸ್ಟ್ ಅಲ್ಲಿ 28ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ 28 ಲಾಸ್ಟ್ ಡೇಟ್. ಯಾರೆಲ್ಲ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ಅವರು ಅಪ್ಲೈ ಮಾಡಿ, ಎಕ್ಸಾಮ್ ಚೆನ್ನಾಗಿ ಬರೀರಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಶನಲ್ ಚಾನಲ್. ಮುಂದಿನ ಎಜುಕೇಶನ್ ಮಾಹಿತಿಗೆ ಒಂದು ನೋಟಿಫಿಕೇಶನ್ ಬರ್ಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಆಗ್ಬೇಕಾಗತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.